ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಗುಡ್, ನಾನು ಚೆನ್ನಾಗಿದ್ದೀನಿ ಗುರು. ಇವತ್ತು ಸ್ಟಾಕ್ ಎಕ್ಸಾಸ್ಟ್ ಹಾಕ್ಸೋಕೆ ಹೋಗ್ತಾಯಿದ್ದೀನಿ. ಸೊ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಸೋದ ಮೇಲೆ ಗಾಡಿನ ಸರ್ವಿಸ್ ಬಿಡೋಣ ಅಂತಿದ್ದೀನಿ ಗುರು. ಈ ಸತಿ ಬಿಟ್ಟರೆ 10ನೇ ಸರ್ವಿಸ್ ಆಗೋಗುತ್ತೆ. ಸೊ ಸರ್ವಿಸ್ ಬಿಡಬೇಕಾದ್ರೆ ಅವ್ರಿಗೆ ಮೈನರ್ ಸೌಂಡ್ಸು ಅದು ಇದು ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡೋಲ್ಲ. ಸೊ ಏನು ಗೊತ್ತಾ ಪ್ರಾಬ್ಲಮ್ ಆಗೋದು, ಈ ಎಕ್ಸಾಸ್ಟಲ್ಲಿ ಬಿಟ್ಟರೆ ಅವರು ಕೂಡ ಅದ್ರ ಮೇಲೆ ಎಕ್ಸಾಸ್ಟ್ ಮೇಲೆ ರೈಸ್ ಮಾಡೋದು, ಆಟ ಆಡ್ಕೊಂಡಿರೋದು, ಅದರಲ್ಲಿರೋ ಮೈನರ್ ಸೌಂಡ್ಸು ಅದನ್ನೆಲ್ಲ ಕರೆಕ್ಟಾಗಿ ತಲೆ ಕೊಡಲ್ಲ ಆ ಕಡೆಗೆ. ಸೊ ಅದಕ್ಕೆ ಯಾವತ್ತು ಶೋರೂಮ್ಗೆ ಸರ್ವಿಸ್ಗೆ ಬಿಡಬೇಕಾದ್ರೆ, ಶೋರೂಮಲ್ಲ ಸರ್ವಿಸ್ಗೆ ಬಿಡಬೇಕಾದ್ರೆ ಸ್ಟಾಕ್ ಸೈಲೆನ್ಸರಲ್ಲಿ ಬಿಟ್ಟರೆ ನಮಗೆ ಒಳ್ಳೆಯದು ಅಂತ. ಬಟ್ ಇಲ್ಲಿ ಕಾಲಿಡೋಕ್ಕೆ ಆಯ್ತಿಲ್ವಲ್ಲ ಗುರು, ಸಖತ್ ಹುಷಾರಾಗಿರ್ಬೇಕು. ಇಲ್ಲೇ ಬಿದ್ದೈತೀನೇನೋ. ಎಲ್ಲೂ ಕಾಲಿಡದೆ ಇವಾಗ ಗ್ಯಾರೇಜ್ಗೆ ಹೋಗಿ ಸ್ಟಾಕ್ ಸೈಲೆನ್ಸರ್ನ ಅಳವಡಿಸ್ಬಿಟ್ಟು ಬರೋಣ ಬಾಗುರು. ಊಟ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಂಡು ಬಾಯ್ ಅಮ್ಮ ಗಾಡಿಗೆ ಅಮ್ಮ. ಏನಾದರೂ ಒಂದು ಮರ್ತೋಗ್ಲಿಲ್ಲ ಅಂದರೆ ನಮಗೆ ಅದು ಫುಲ್ಫಿಲ್ ಆಗೋಲ್ಲ. ನೋಡ್ದಾ, ನಿನ್ನ ಕೈಯಿಂದ ಕೊಟ್ಟರೆ ಒಳ್ಳೇದಮ್ಮ, ಅದಕ್ಕೆ ಬಾಯ್. ಜಸ್ಟ್ ಊಟ ಮಾಡಿದ್ದೀನಿ, ಓಟ್ ಹಾಕೋಕೆ ಹೋಗೋಣ ಅಂತ. ಹಂಗೆ ಓಟ್ ಹಾಕ್ಬಿಟ್ಟು ಆಫೀಸ್ಗೆ ಹೋಗಬೇಕು. ಸೊ ಎಲ್ಲರೂ ಓಟು ನಿಮ್ಮ ಹಕ್ಕನ್ನ ಚಲಾಯಿಸಿದ್ದೀರ ಗುರು. ಸೊ ಇನ್ನೊಂದು ಏನಂದರೆ ಗುರು, ನನಗೆ ಗೂಗಲಿಂದ ಆ್ಯಡ್ಸೆನ್ಸ್ ಪಿನ್ ಬಂತು. ಸೊ ಹ್ಯಾಪಿ ಗುರು. ಇದೆಲ್ಲ ನಿಮ್ಮಿಂದ ಆಗ್ತಿರೋದು, ನಿಮ್ಮ ಒಂದೊಂದು ಸಪೋರ್ಟಿಂದ ನನಗೊಂದು ಸಣ್ಣ ಪುಟ್ಟ ಒಂದು ಅಚೀವ್ಮೆಂಟ್ ಸಿಗ್ತಾಯಿದೆ. ಸೊ ಇದೊಂದು ಖುಷಿ ಆಗ್ತಾಯಿದೆ. ಇದರೊಳಗಡೆ ಒಂದು ಪಿನ್ ಇರುತ್ತೆ, ಪಿನ್ನೆಲ್ಲ ತೋರಿಸೋದು ಬೇಡ. ಸೊ ಓಕೆ, ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬಂತು, ವೆರಿಫಿಕೇಷನ್ ಆಯಿತು, ಎಲ್ಲ ಆಯಿತು ಗುರು. ಅದೊಂದು ಖುಷಿ ವಿಚಾರ ಅಲ್ಲ ಗುರು. ವೋಟಿಂಗ್ ಏನೋ ಆಗದೆ ಮುಗೀತು, ಆದರೆ ಇವರು ಕೈಗೆ ಇದಾಗ್ತಾರಲ್ಲ. ಇಲ್ಲಿ ನೋಡ್ರಿ ಯಾವ ರೇಂಜಿಗೆ ಹಾಕೋನೆ. ನಾನಂದೆ ಎತ್ತು ಮೇಲಿಂದ ಸುರಿದ್ಬಿಡ್ರಿ, ತಲೆ ಮೇಲಿಂದ ಯಾಕೆ ಹಿಂಗೆ ಹಾಕ್ತೀರಾ, ಸುರಿದ್ಬಿಡಿ. ಅಂದರೆ ಏನು ಮಾಡೋದು ಗುರು, ಒಂದೊಂದು ಸತಿ ಆಗುತ್ತೆ ಅಂತವನೇ. ಬೆರಳಿಗೆ ಈ ರೇಂಜಿಗೆ ಯಾರು ಗುರು ಹಾಕ್ತಾರೆ? ಸರ್ ಮೇಯ್ನ್ ಚೈನ್ ಸ್ಪ್ರಾಕೆಟ್ ಬಂದ್ಬಿಟ್ಟು ನ್ಯೂಟ್ರಲಲ್ಲಿ ಆಫ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಈ ಥರ ಹಳ್ಳಿಗಳು ಬಂದಾಗ ಗರ್ರ ಅಂತ ಫೀಲ್ ಆಗುತ್ತೆ, ವೈಬ್ರೇಷನ್ ಫೀಲ್ ಆಗುತ್ತೆ. ಹಾಂ, ಓಕೆ. ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸಿ ಯಾವಾಗ? ರೀಸೆಂಟಾಗಿ ಚೇಂಜ್ ಮಾಡಿಸಿದ್ದು ಚೈನ್ ಸ್ಪ್ರಾಕೆಟ್ ರೀಸೆಂಟಾಗಿ. ಹಾಂ, ಸರಿ ಚೆಕ್ ಮಾಡೋಣ. ಅದು ಮುಂದೆಗಡೆ ಒಂದು ಲಾಕ್ ಬರುತ್ತಲ್ಲ ಚಿಕ್ಕದು, ಅದು ಹೊಸದು ಹಾಕ್ಬೇಕು ಅನ್ಸುತ್ತೆ. ಚೈನ್ ಸ್ಪ್ರಾಕೆಟ್ ಫ್ರಂಟ್ ಬರುತ್ತಲ್ಲ ಚಿಕ್ಕದು ಲಾಕ್, ಚೈನ್ ಲಾಕ್ ಆಗುತ್ತಲ್ಲ. ಹೌದು, ಲಾಕ್ ಅದು ಅದು ಲಾಕು ಚೈನ್ ಸ್ಪ್ರಾಕೆಟ್ ಜೊತೆಗೆ ಸಿಗುತ್ತೆ. ಚೆಕ್ ಮಾಡಿ. ಮತ್ತು ಇದು ಚೈನ್ ಆಯಿಲ್ ಅಥವಾ ಇಂಜಿನ್ ಆಯಿಲ್ ಲೀಕ್ ಆಗ್ತಿದೆಯಾ ಕೆಳಗಡೆ, ಅದೊಂದು ಸತಿ ಚೆಕ್ ಮಾಡಿಸ್ತೀರಾ? ನನಗೆ ಅದೊಂದು ಡೌಟ್ ಆಗ್ಬಿಟ್ಟಿದೆ. ಚೈನಿಂದ ಬರೋ ಆಯಿಲ್ ಅಥವಾ ಇಂಜಿನ್ ಆಯಿಲ್ ಲೀಕ್ ಆಗ್ತಿದೆಯಾ ನನಗಂತೂ ಗೊತ್ತಿಲ್ಲ. ಅದು ಚೆಕ್ ಮಾಡ್ಸೋಣ. ಹಾಂ, ಚೆಕ್ ಮಾಡಿ. ಟ್ರೈನ್ ಕೊಟ್ಟಿದ್ದಾನೆ ಅಥವಾ ಒಂದು ನ್ಯೂಟ್ರಲ್ ಸ್ವಿಚಿಂಗ್ ಅಲ್ಲ. ಓಕೆ. ವರ್ಕೌಟ್ ಆಗುತ್ತಾ ಸರ್ ಬುಲೆಟಲ್ಲಿ? ಹಾಂ, ಆಗುತ್ತೆ, ಪರವಾಗಿಲ್ಲ. 94 ಸರ್ವಿಸ್ ಶೋರೂಮ್ ಅಂತಲೇ ಬರುತ್ತೆ ಗುರು. ಸರ್ವಿಸ್ ಸೆಂಟರ್ಗೆ ಬಂದಿದ್ದೀವಿ. ಸೊ ನೋಡೋಣ, ಗಾಡಿ ರೆಡಿಯಾಗಿದೆ. ಈ ಅಪ್ಪ ಅವನೋ ಇಲ್ವ 4:48 ಆಗೋಗ್ತಾಯಿದೆ. ಹಲೋ, ಇಲ್ಲೇ ಇದ್ದೀನಿ ಸರ್ವಿಸ್ ಹತ್ರ ಕೆಳಗಡೆ. ರ್ಯಾಲಿ ಎಡಿಷನ್ನು ಗಾಡಿ. ಹಾಂ,
ಒಳಗಡೆ ಇದ್ದೀರಾ? ಹಾಂ, ಬಂದೆ ಬಂದೆ. ಹಾಂ, ಓಕೆ. ಬಿಲ್ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಡಿಸ್ಪ್ಲೇಟು ನೆಕ್ಸ್ಟ್ ಹಾಕ್ಸ್ಕೊಳ್ತೀನಿ. ಮಾಡ್ತೀನಿ ಸರ್ ಇವಾಗ. ಹಾಂ, ಓಕೆನಾ? ಓಕೆ. ಅದೇ ಥರ ಬರ್ತಪ್ಪ ಅಂದರೆ ಫೋನ್ ಸೆಟ್ ಒಂದು ಆರ್ಡರ್. ಇದು ಆಯಿಲ್ ಲೀಕ್ ಆಗ್ತಿದೆ ಅಂದಲ್ಲಿ ಏನದು ಆ್ಯಕ್ಚುಲಿ ಕೆಳಗಡೆ? ಓರಿಂಗ್ ಏನಿದೆ ಹಾಕ್ಕೊಟ್ಟಿದ್ರಿ. ಹಾಂ, ಇನ್ ಕೇಸ್ ಬರ್ತಪ್ಪ ಅಂತಂದ್ರೆ ಮತ್ತೆ ಆಯಿಲ್ ಲೀಕೇಜ್ ಬರ್ತಾ ಇತ್ತು ಅಂದರೆ ನ್ಯೂಟ್ರಲ್ ಸ್ವಿಚ್ಚು ಮತ್ತು ಓರಿಂಗ್ ಹಾಕೋಬೇಕು. ನ್ಯೂಟ್ರಲ್ ಸ್ವಿಚ್ಚು ಓರಿಂಗ್ ಹಾಕೋಬೇಕಾ? ಅದೇನು ಕಾಸ್ಟ್ ಇದೆ ಓರಿಂಗು ನ್ಯೂಟ್ರಲ್ ಸ್ವಿಚ್ ಎಲ್ಲ? ಸ್ವಿಚ್ಚು ಓರಿಂಗ್ ಸೇರಿ ಒಂದು 200 ಇಲ್ಲ 300 ರೂಪಾಯಿ ಬರುತ್ತೆ. ಅದು ಸ್ವಲ್ಪ ಕ್ಲೀನ್ ಮಾಡಿ. ನೀರೇನು ಬೇಡ ಬಿಡಿ, ಹಂಗೆ ಇರಲಿ. ಗೊತ್ತಾಗಲ್ಲ ಆಯಿಲ್ ಬಿದ್ದಿದ್ದು ಗೊತ್ತಾಗಲ್ಲ. ಸರ್ ಪ್ಲೇಟು ಪ್ಯಾಡು ಅದೊಂದು ಫುಲ್ ಸೆಟ್ ಒಂದು ನೆಕ್ಸ್ಟ್ ಅಡ್ವೈಸ್ ಕೊಟ್ಟಿದ್ದೀನಿ ಸರ್. ಬೇರೆ ಬಿಟ್ಟು ಏನಿಲ್ಲ, ಗಾಡಿ ಎಲ್ಲ ಓಕೆ ಇದೆ. ಓಕೆ, ಎಲ್ಲ ಓಕೆ ಅಲ್ವಾ? ಎಲ್ಲ ಓಕೆ ಇದೆ ಸರ್. ಬಿಲ್ ಮಾಡಿಸ್ಬಿಡ್ಲಾ? ಏನಾಯ್ತು ನಾನು ಫೋನ್ ಮಾಡಿ ಸರ್. ಸರಿ ಸರಿ. ಅದು ನೆಕ್ಸ್ಟ್ ಏನಾದರೂ ಮತ್ತೆ ಆಯಿಲ್ ಲೀಕ್ ಆದರೆ ಅದು ಚೇಂಜ್ ಮಾಡಿಕೊಡ್ತೀರಾ? ಮತ್ತು ಓರಿಂಗು ಸ್ವಿಚ್ಚು ಓರಿಂಗು. ಓಕೆ 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 ಹಾಕ್ಕೊಡ್ತೀವಿ, ಅದೇನಿಲ್ಲ. ಓಕೆ, ಬಿಲ್ ಮಾಡಿಸ್ಬಿಡ್ತೀನಿ. ಬನ್ನಿ. 5505 ರೆಡಿ ಇದೆಯಲ್ಲ. ತೊಗೊಳ್ಳಿ, ಬಿಲ್ ಮಾಡಿಬಿಡಿ ಮೇಡಮ್. ಗಾಡಿ ಸರಿಸ್ಬೇಕು, ಯಾರು ಮಾತಾಡ್ಬಿಡೋದು. ಗಾಡಿ ಸರಿಸ್ಬಿಡ್ಬೇಕು, ಕ್ಯಾನ್ಸಲ್ ಮಾಡಬೇಕು. ಹಾಂ, ಹೌದು. ಕಾರ್ಡ್ ಬರುತ್ತೆ, ಜಾರಿ ಕಾರ್ಡ್ ಬರುತ್ತೆ. ಬೇಡ ಬೇಡ ಬೇಡ, 1027 ಕೊಟ್ಟು ಕಾರ್ಡ್ ಮಾಡಿಸ್ಕೊಂಡ್ರೆ ಲಾಸ್ಟ್ ಟೈಮ್ ಮಾಡಿಸಿದ್ದೆ, ಬೇಡ ಬಿಡಿ. ಇವತ್ತೇನು ಬಿಲ್ ಆಗಿದೆಯೋ ಅದರಲ್ಲೇ 800 ಡಿಸ್ಕೌಂಟ್ ಆಗುತ್ತೆ ಸರ್. ಬೇಡ ಬಿಡಿ ಮೇಡಮ್ ಸದ್ಯಕ್ಕೆ. ಎಲ್ಲ ಸ್ಕ್ಯಾಮ್ ಗುರು, 800 ಅಂದ್ಕೊಂಡು. ಸರ್ ಲಾಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದೀರ ಎರಡು ಯೂಸ್ ಆಗಿದೆ. ಇವಾಗ ಏನಿಲ್ಲ, 1027 ರೂಪಾಯಿ ಕಟ್ಟಿದ್ರೆ ಇವತ್ತಿನ ಬಿಲ್ಲಲ್ಲಿ 800 ಲೆಸ್ ಆಗ್ಬಿಡುತ್ತೆ. ಮತ್ತೆ 1 ಇಯರ್ ಟೈಮ್ ಇರುತ್ತೆ. ಮೇಡಮ್ ಈಗ ದುಡ್ಡು ಶಾರ್ಟೇಜ್ ಇದೆ, ಎಷ್ಟಾಗಿದೆ ಬಿಲ್? ಒಂದು ಎಕ್ಸ್ಟ್ರಾ 200 ರೂಪಾಯಿ ಆ್ಯಡ್ ಆಗುತ್ತೆ ಅಷ್ಟೇ. 3647ಗೆ 3847 ಆ್ಯಡ್ ಆಗುತ್ತೆ ಅಷ್ಟೇ. 3850 ಎಲ್ಲ ಆಗೋಗುತ್ತೆ. ಬೇಡ ಬಿಡಿ ಮೇಡಮ್ ಸದ್ಯಕ್ಕೆ, ಹೋಗಿ ಬೇಡ ಬಿಡಿ. ಅಲ್ಲ ಆಫರ್ ಇದೆ, ಸರ್ವಿಸಲ್ಲಿ 800 ರೂಪಾಯಿ ಲೆಸ್ ಆಗ್ಬಿಟ್ಟಿರೋದಲ್ಲ ಸರ್. ಅಚ್ಚಾ ಚೆನ್ನಾಗಿ ಯೂಸ್ ಮಾಡೋದಂದ್ರೆ ಚೆನ್ನಾಗಿರುತ್ತೆ ಗಾಡಿ ಯೂಸ್ ಮಾಡೋದ್ರಿಂದ. ಬೇಡ ಬಿಡಿ ಇವಾಗ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀವಿ. ಮಾಡಿ ಅವೆರಡೇ ಅಂತನಾ? ಇದು ಡಿಸ್ಕೌಂಟ್ ಮಾಡ್ಬೇಕು ಮೇಡಮ್ ಅವರು. 3535 ಮಾಡಿ ಸರ್. 3535 ಇದೆ ಅಲ್ವಾ ಸ್ಕ್ಯಾನರು? ಏನು ಗುರು 3535? ಏಕೆ ಕೊಟ್ಬಿಡಿ ಮೇಡಮ್, ಕೊಟ್ಬಿಡಿ ಮೇಡಮ್, ಮಾಡ್ತೀನಿ ನಾನು. ಅವ್ರು ಕೇಳ್ಬಿಟ್ಟು ಮಾಡ್ಬೇಕು ಬಿಡಿ ಮೇಡಮ್, ಕರ್ಕೊಡಿ ಮೇಡಮ್. ಸೊ ಆ್ಯಕ್ಚುಲಿ ಬಂದು ನೋಡ್ರಿ, ನೀವೇ ನೋಡ್ಕೊಳ್ಳಿ ಎಲ್ಲ ಯಾವ್ದಾದ್ರು ಎಷ್ಟೆಷ್ಟು ಪ್ರೈಸ್ ಆಗಿದೆ ಅಂದ್ಬಿಟ್ಟು. 1125.
3,535 rupees. ಸೊ ಗೈಸ್, ಗಾಡಿ ರೆಡಿಯಾಗಿದೆ ನೋಡಿ. ನೀಟಾಗಿ ವಾಶ್ ಗೀಶ್ ಎಲ್ಲ ಪಾಲಿಶ್ ಗಿಲೀಶ್ ಎಲ್ಲ ಹಾಕ್ಕೊಟ್ಟವ್ರೆ. ಪಾಲಿಶ್ ಹಾಕ್ಬೇಡ ಅಂದರು ನನಗೆ ಹಾಕ್ಬಿಡ್ತಾರೆ. ನಾನು ಈ ಸತಿ ಹೇಳೋದನ್ನು ಮರ್ತೋದೆ. ಸೊ ಬಿಲ್ ನೋಡಿ ನೀವೇ ಒಂದು ಸತಿ ಪಾಸ್ ಮಾಡಿ ನೋಡ್ಕೋಬೋದು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಆಗಿದೆ ಏನು ಅಂದ್ಬಿಟ್ಟು. ಇದೇನು ಗುರು, ಶಾಂಪೂ ಸೋಪು ಅಂತ ಏನೇನೋ ಹಾಕ್ಬಿಟ್ಟವ್ರೆ. ಶಾಂಪೂ ಸೋಪ್ಗೂ ಸೇರಿಸಿ ನಮ್ಮ ಹತ್ರನೇ ಹಾಕ್ತಾರೆ ಇವರು. ಕಾಂಪ್ಲಿಮೆಂಟೇ ಇಲ್ವಾ? ಶಿಟ್ ಮ್ಯಾನ್. ಇದು ಗುರು ನೋಡೋಣ ಇವಾಗ ಗಾಡಿ ಹೆಂಗೈತೆ ಓಡಿಸಿ. ಬಿಲ್ ಮಾಮೂಲಿ ಇವ್ರದ್ದು 3,000 ದಾಟ್ತದೆ. ಬನ್ನಿ ಇವಾಗ ಹೋಗೋಣ. ಇದಕ್ಕೊಂದು ಎನ್ವಲಪ್ಪು ಕೊಡಲ್ವಲ್ಲ ಗುರು ಇವರು. ಯಪ್ಪ, ಏನು ಕ್ವಾಲಿಟಿ ಮೇಂಟೈನ್ ಮಾಡ್ತಾವ್ರು. ಒಂದು ಎನ್ವಲಪ್ಗೂ ಇವ್ರ ಹತ್ರ ಕಾಸಿಲ್ವ ಗುರು? ಮತ್ತು ಮನೆಯಿಂದ ಇವಾಗ ರ್ಯಾಪಿಡೋ. ಏನು ಗುರು, ರ್ಯಾಪಿಡೋ ಫುಲ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಒಳ್ಳೆ ಚೆನ್ನಾಗಿತ್ತು. ಓಕೆ ಇರಲಿ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗೋಯ್ತು ಗುರು ಈ ಸರ್ವೀಸು. ಈ ಸತಿ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಯಿತು ಅನ್ನಿಸ್ತೈತೆ ರ್ಯಾಪಿಡೋಗೆ ಎಲ್ಲದಕ್ಕೂ ಸೇರಿಸಿ. ಕರೆಕ್ಟ್ ನಿಮಗೆ ಒಂದು ಮ್ಯಾಟ್ರ್ ಹೇಳೋದೇ ಮರ್ತೋದೆ ಅಲ್ವಾ ಗುರು. ಇನ್ಸ್ಟಾ 360 ಎಗ್ರೋಯ್ತು ಗುರು, ನಂದು ಕಳೆದೋಯ್ತು. ಸಖತ್ ಬೇಜಾರಾಗ್ತಾಯಿದೆ ನನಗೆ. ಈ ಬ್ಯಾಕ್ ಸೈಡು ವಾಟ್ರ್ ಬಾಟ್ಲ್ದು ಬರುತ್ತಲ್ವ ಜಾಗ, ವಾಟ್ರ್ ಬಾಟ್ಲ್ ಇಟ್ಕೊಳ್ಳೋದು. ಏನೋ ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಅದರಲ್ಲಿ ಇಟ್ಕೊಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಟೈಮ್ ಇರಲಿಲ್ಲ ಅವತ್ತು, ಅರ್ಜೆಂಟಾಗಿ ಹೋಗ್ಬೇಕಿತ್ತು. ಅದರಲ್ಲೇನೋ ಒಂದು ಸ್ವಲ್ಪ ವೀಡಿಯೋಸ್ ಏನಾದರೂ ಇದ್ದರೆ ಎತ್ಕೊಂಡು ಏನೋ ಮಾಡೋಣ ಇರಲಿ ಅಂತ ತೊಗೊಂಡೋಗಿದ್ದು. ಅಲ್ಲಿ ಇಟ್ಕೊಬಿಟ್ಟು ಫುಲ್ಲು ಫ್ಲೈಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಹಂಸಲ್ಲೆಲ್ಲ ಶಿಸ್ತಾಗಿಲ್ಲೋ ಎಗ್ರೋಗ್ಬಿಡೈತೆ. ಎಷ್ಟು ಹೊಟ್ಟೆ ಉರಿತೈತಂದರೆ ನನಗೆ ಅವತ್ತಿಂದ ವೀಡಿಯೋ ಮಾಡೋದಕ್ಕೂ ಬೇಜಾರಾಗ್ತಿದೆ. ನನಗೆಲ್ಲ ಲಾಸು ಗುರು, ಎಲ್ಲ ಲಾಸು. ಯಾವಾಗ ಇನ್ನೂ ನನಗೆ ಬೇಜಾರಾಗುತ್ತಪ್ಪ ಸೀರಿಯಸ್ಲಿ. ಕಳೆದೋಯ್ತು. ಸರಿ, ಇನ್ನು ಅದನ್ನು ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದೇನಕ್ಕೆ ಅಂದ್ಬಿಟ್ಟು ಮರೆಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಬೇಜಾರು ವಿಷಯ ಏನಂದರೆ ಅದ್ರದ್ದು ಇನ್ನೂ EMI ಕಟ್ತಾಯಿದ್ದೀನಿ ಗುರು. ಅದೊಂದು ಬೇಜಾರು ವಿಷಯ. ಇನ್ನೂ EMI ಕಟ್ತಾಯಿದ್ದೀನಿ. ಸೊ ಅನ್ಕೋಬೋದು ನೀನು ಕೇರ್ಲೆಸ್ ಬ್ರೋ ಅಂದ್ಬಿಟ್ಟು. ಹೌದು, ಒಂದೊಂದು ಸತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನನ್ನದೇ ತಪ್ಪದು. ನಾನು ಎತ್ಕೊಂಡು ಹೋಗ್ಬಾರ್ದಾಗಿತ್ತು. ಎತ್ಕೊಂಡು ಹೋಗಿದ್ರು ಬ್ಯಾಗಲ್ಲಿ ಇಟ್ಕೊಬಿಡ್ಬೇಕಾಯ್ತು, ಇಲ್ಲ ಗಾಡಿಗಾದರೂ ಹಾಕ್ಕೋಬೇಕಾಗಿತ್ತು. ಸೀನ್ ಆಯಿತು. ಇವಾಗ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಹುಡುಕ್ದೆ. ಬೈ ಚಾನ್ಸ್ ಆಫೀಸಲ್ಲಿ ಅಲ್ಲಿಟ್ಟಿರ್ಬೋದಾ, ಏನೋ ಒಂಥರ ನಂಬಿಕೆ ಕಳೆದೋದ್ಮೇಲೆ ಅಲ್ಲಿರ್ಬೋದು ಅಂತ. ಬಟ್ ಎಲ್ಲೂ ಸಿಗಲಿಲ್ಲ. ಸೊ ಕಳೆದೋಯ್ತು ಅಂತ ಫಿಕ್ಸು. ಅದೊಂದು ಬೇಜಾರು ವಿಷಯ. ಕಣ್ಣಲ್ಲಿ ನೀರು ಬರ್ತಾಯಿತ್ತು ಗೊತ್ತಾ ನಮಗೆ ಇವಾಗ ಸೀರಿಯಸ್ಲಿ. ಇರಲಿ,